ಇವತ್ತು ಬೆನಕನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಬರುವಂಥ ಗಣೇಶ್ಪುರ, ಜ್ಯೋತಿನಗರ್, ಲಕ್ಷ್ಮೀನಗರ್ ಹಾಗೂ ಬೆನಕನಹಳ್ಳಿ ಈ ವ್ಯಾಪ್ತಿಯಲ್ಲಿ ಬರುವಂಥ ಏನು ಗಲೀಜ ಆಮೇಲೆ ಡ್ರೈನೇಜ್ ನೀರು ಇದೆ, ಆ ನೀರಿಗೆ ನೇರವಾಗಿ ಮೇಲಿಂದ ನೇರವಾಗಿ ತಳಗೆ ಬಂದು ಈ ನಮ್ಮ ಕುಡಿಯೋ ಬಾವಿ ಐತಿ, ತಾವು ನೋಡಿರ್ಬೇಕು. ಊರಿಗೆ ಸಪ್ಲೈ ಆಗುವಂಥ ಬಾವಿ ಇದೆ, ಆ ಬಾವಿನಲ್ಲಿ ನೀರು ಡಂಪ್ ಆಗಕ್ಕೆ ಈ ಮಾತು ನಾನು ಸುಮಾರು 2-3 ವರ್ಷ ಹಿಂದೆ ಕೂಡ ಗ್ರಾಮ ಪಂಚಾಯತ್ನಲ್ಲಿ ಈ ವಿಷಯ ಇಟ್ಟಿದೆ. ಅವ್ರಿಗೆ ವಾರ ಗ್ರಾಮ ಸಭೆಯಲ್ಲಿ ಕೂಡ ಈ ವಿಷಯನ ಎತ್ತಿ ಹಿಡಿದಿದೆ. ಯಾಕಪ್ಪ ಅಂದರೆ ಈ ಬಾವಿ ನೀರೇನಿದೆ ಒಂದೇ ಇದೆ, ಈ ಬಾವಿ ನೀರಿನಿಂದ ನಾವು ಎಲ್ಲ ಊರ ನೀರು ಕುಡಿತಾ ಇದ್ದೇವೆ. ಆ ನೀರು ದೂಷಿತ ಆಯ್ತಪ್ಪ ಅಂತಂದರೆ ಜನರ ಆರೋಗ್ಯ ಮೇಲೆ ಪರಿಣಾಮ ಆಗ್ತೈತೆ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಕೂಡ ಇಷ್ಟು ವರ್ಷ ಹೇಳ್ಕೊಂಡು ಬಂದರೆ ಕೂಡ ಯಾರು ಅಧಿಕಾರಿ ಕೂಡ ಈ ಕಡೆ ಲಕ್ಷ್ಯ ಕೊಡೋದು ತನ್ನ ಕೆಲಸ ಮಾಡ್ಕೊತ ಹೋಗ್ತವೆ. ಅದಕ್ಕೆ ಇವತ್ತು ನಾವೆಲ್ಲ ಊರ ಜನರು ಕೂಡ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಕೂಡ ಯಾರಿಲ್ಲ ಇಲ್ಲಿ, ಆಮೇಲೆ ಆಜಿ ಸದಸ್ಯರು ಕೂಡ ಯಾರಿಲ್ಲ. ಸೊ ಬೆನಕನಹಳ್ಳಿ ಪಂಚಾಯತ್ ಗ್ರಾಮಸ್ಥರಿಂದ ಇವತ್ತು ನಮಗೊಂದು ನಿವೇದನೆ ಕೊಡ್ತಾ ಬಂದಿದೆ. ಏನಪ್ಪ ಅಂತಂದರೆ ಈ ಕುಡಿ ನೀರೆಲ್ಲ ಗಲೀಜಾಗ್ತದೆ, ಅದ್ರ ಬಗ್ಗೆ ತಾವೇನು ಧ್ವನಿ ಎತ್ತಬೇಕಂತ, ಆ ವಿಷಯಕ್ಕೆ ಧ್ವನಿ ಎತ್ತಬೇಕಂತ ನಾವು ಇವತ್ತೆಲ್ಲ ಊರ ಜನರು ಕೂಡಿದ್ದೀವಿ. ನಮ್ದು ಇಷ್ಟೇ ಹೇಳಿಕೆ ಏನಪ್ಪ ಅಂತಂದರೆ, ಈಗಾಗಲೇ ಗ್ರಾಮ ಪಂಚಾಯತ್ ಹೋಗಿ ಟೌನ್ ಪಂಚಾಯತ್ ಆಗಿದೆ, ನೋಡ್ತಾ ಇದ್ದೇನೆ ನಾನು ಕೂಡ. ಯಾಕಪ್ಪ ಅಂತಂದರೆ ಟೌನ್ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಬಂದಂಗೆ ನೋಡ್ತಾನೆ ಬರೀ ಗಟ್ರ ಸಾಫ್ ಮಾಡ್ತಾಯಿದ್ದಾರೆ. ಆದರೆ ಊರಿನಲ್ಲಿ ಏನು ಸಮಸ್ಯೆ ಇದ್ರ ಬಗ್ಗೆ ದುರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಆ ಊರಿನಲ್ಲಿ ಬಂದು ಯಾವುದೇ ಥರ ಗಲ್ಲಿಗೆ ಭೇಟಿ ಕೊಡಲ್ದ, ಊರಿಗೆ ಏನು ಸಮಸ್ಯೆ ಇದೆ ಜನರು ಕರಲ್ದ ಮಾಡಲ್ದ ತಮ್ಮ ಬೇಕಂತ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೂ ಮೇಲಧಿಕಾರಿ ಕೂಡ ಸಹಕಾರ ಕೊಡ್ತಾಯಿದ್ದಾರೆ. ದಯವಿಟ್ಟು ಮಾನ್ಯ ಲೋಕಪ್ರತಿನಿಧಿ ಆಗಿದಂಥ ನಿಮ್ಮ ಮೆಚ್ಚಿನ ನಾಯಕರಂತಾದಂಥ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ನಾನು 3 ವರ್ಷ ಹಿಂದೆ ಅವರಿಗೆ ಗಮನ ತಂದಿದೆ. ಅವರು ಕೂಡ ದಯವಿಟ್ಟು ಈ ನಾಲೆಗೆ ಬಂದು ವಿಸಿಟ್ ಕೊಟ್ಟು ಇಲ್ಲಿ ಆಗುವಂಥ ಸಮಸ್ಯೆ ಬಗ್ಗೆ ತಿಳ್ಕೊಂಡು ನಮ್ಮ ಜನರ ಮೇಲೆ ಆಗುವಂಥ ಅನ್ಯಾಯ ದೂರ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಬರುವಂಥ ದಿನದಲ್ಲಿ ಈ ನೀರು ಕುಡಿದು ಸುಮಾರು ಜನರು ಆರೋಗ್ಯ ಹಾನಿಕಾರಕ ಆಗ್ತಿದೆ. ಅದೇ ಥರ ಮತ್ತೊಂದೇನಪ್ಪ ಅಂತಂದರೆ ಈ ನಾಲಾ ಬಾಜುಕೊಬ್ಬರು ಯಾರು ಒಂದು ಏನು ಕಟ್ಟಾರ ಗೊತ್ತಿಲ್ಲ, ಅದು ಯಾವ ಬಿಲ್ಡಿಂಗ್ ಅನ್ನೋದು ಗೊತ್ತಿಲ್ಲ. ಆ ಕೇಳಕ್ಕೆ ಹೋಗಿದ್ರೆ ಎಲ್ಲರೂ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪರ್ಮಿಷನ್ ಐತೆ ಅದು ಗೊತ್ತಿಲ್ಲ, ಪರ್ಮಿಷನ್ ಇಲ್ಲೋ ಅದು ಗೊತ್ತಿಲ್ಲ. ಆದರೆ ಅವ್ರು ಕಟ್ಟಬೇಕಾದ್ರೆ ಅವರು ಕೂಡ ಎಲ್ಲ ಮಣ್ಣು ತೆಗೆದು ಈ ನಾಲಾನಲ್ಲಿ ಸೇರ್ಪಡೆ ಮಾಡಿದರೆ ಅದು ನೀರು ಹೋಗೋದು ಡೈವರ್ಟ್ ಆಗೋದು ನೀರು ಕೂಡ ಅಲ್ಲಿ ಸ್ಟಾಪ್ ಆಗಿ ಆ ನೀರು ಗಲೀಜಾಗಿ ಎಲ್ಲ ಗಪ್ಪು ವಾಸ ಬರ್ತದೆ. ಅದಕ್ಕಾಗಿ ಅದ್ರ ಮೇಲೆ ಕೂಡ ತನಿಖೆ ಆಗಬೇಕು. ಯಾಕಪ್ಪ ಅಂತಂದರೆ ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಗೊತ್ತಿಲ್ಲ. ಈ ತನಿಖೆ ಆಗಿ ಬರುವಂಥ ದಿನದಲ್ಲಿ ಜನರಿಗೆ ನ್ಯಾಯ ಕೊಡಬೇಕು. ಒಂದು ವೇಳೆ ಕೊಡಲಿಲ್ಲಪ್ಪ ಅಂದರೆ ಬರೋ ದಿನದಲ್ಲಿ ನಾನು ಇಡೀ ಊರೆಲ್ಲ ಕರ್ಕೊಂಡು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಈ ಮುಖಾಂತರ ನಾನು ನಿವೇದನೆ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ಹೆಸರು ಮೋಹನ್ ಕಾಂಬಳೆ ಅಂತ. ಮತ್ತೊಂದೇನಪ್ಪ ಅಂತಂದರೆ ಈಗಾಗಲೇ ಟೌನ್ ಪಂಚಾಯತ್ ನಮ್ಗೆ ಆದೇಶ ನೀಡಿದೆ. ಏನಪ್ಪ ಅಂತಂದರೆ ತಿಂಗಳಿನಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಒಂದು ಪತ್ರಿಕೆ ಜಾರಿ ಮಾಡಿದರು. ಏನಪ್ಪ ಅಂತಂದರೆ ತಾವು ಕಟ್ಟುವಂಥ ಕರವನು ಅಂದರೆ ಟ್ಯಾಕ್ಸನು ಕಟ್ಟಿರಪ್ಪ ಅಂತಂದರೆ 5% ನಿಮಗೆ ಡಿಸ್ಕೌಂಟ್ ಹೇಳಿದರು. ಆದರೆ ಆ ಡಿಸ್ಕೌಂಟ್ ಕೊಡ್ತದೆ ಕರೆಕ್ಟ್, ಬಟ್ ಅದನ್ನು ಯಾವ ಥರ ನಮಗೆ ಟ್ಯಾಕ್ಸ್ ಕೊಡ್ತಾ ಅದ್ರ ಬಗ್ಗೆ ನಮ್ಗೆ ಗಮನಕ್ಕಿಲ್ಲ. ಅಂದರೆ ಮನಿ ಪಟ್ಟಿ ಹೆಂಗೆ ಸ್ಕ್ವೇರ್ ಫೀಟ್, ನೀರಿನ ಪಟ್ಟಿ ಯಾವ ಥರ ಇದೆ, ಕಸರಾ ಪಟ್ಟಿ ಯಾವ ಥರ ಇದೆ, ಈ ಥರ ಜನರು ಕರ್ಕೊಂಡು ಒಂದು ಮೀಟಿಂಗ್ ಮಾಡಿ ಆ್ಯಕ್ಚುಲಿ ಅದು ಥರ ಪಾಸ್ ಮಾಡಬೇಕಾಗಿತ್ತು. ನಾವು ಈ ಥರ ಕರ್ತೋದೇವು ಅಂತ. ಬಟ್ ಯಾವುದೇ ಥರ ನಮ್ಮ ಜನರಿಗೆ ಕಲ್ಪನಾ ಕೊಡೋದನ್ನ ನೇರವಾಗಿ ಡಬಲ್ ಆಗಿ ಟ್ಯಾಕ್ಸನ್ನು ತೊಗೋತಾ ಇದ್ದಾರೆ. ಜನಕ್ಕೆ ಕೇಳಿಕ್ಕೆ ಹೋದರೆ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಹಾರುವಂತ ಮಾತು ಹಾಕ್ತಾಯಿದ್ದಾರೆ. ದಯವಿಟ್ಟು ಇದ್ರ ಮ್ಯಾಗ ಕೂಡ ಸಂಬಂಧಪಟ್ಟಂಥ ನಾನು ಟೌನ್ ಪಂಚಾಯತ್ ಮೇಲಧಿಕಾರಿ ಮಲ್ಲಿಕಾರ್ಜುನ್ ಕಲಾದಿಗೆ ಅವ್ರಿಗೆ ಕೂಡ ಈ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಕೂಡ ಒಂದು ವೇಳೆ ಬಂದು ಪಂಚಾಯತಿಗೆ ವಿಸಿಟ್ ಕೊಟ್ಟು ಇಲ್ಲಿ ನಡೆಯುವಂಥ ಅಧಿಕೃತ ಕೆಲಸ ಬಗ್ಗೆ ಒಂದು ಸ್ವಲ್ಪ ತನಿಖೆ ಮಾಡಬೇಕು. ತನಿಖೆ ಮಾಡಿ ಜನರ ಬಗ್ಗೆ ಕಳಕಳಿ ತೋರಿಸಿ ಅವ್ರಿಗೆ ಯಾವ ಥರ ಟ್ಯಾಕ್ಸ್ ಕೊಡ್ತಾ ಇದ್ದೇವೆ, ಏನು ಕೊಡ್ತಾ ಇದ್ದ ಬಗ್ಗೆ ತಿಳುವಳಿಕೆ ಕೊಟ್ಟು ಆ ಮುಂದಿನ ಪರಿಹಾರ ತೊಗೋಬೇಕಂತ विनंती ಮಾಡಿಸ್ತಿದ್ದೀನಿ. बेनकनहळ्ळी गावापासून 500 मीटर अंतरावरती केंबाळे नाला आहे आणि नाल्यामध्ये गणेशपूर आणि ज्योतिनगर, सरस्वतीनगर हे हिंडलगा हे पाणी घाण पाणी म्हणजे ह्याचं ड्रेनेजचं पाणी सगळं ह्या नाल्याला आलं आहे. आणि तिथंच बेनकनहळ्ळीला पिण्याच्या पाण्याची विहीर आहे. त्या विहिरीमध्ये ते पाणी तिथं मुरत आहे. आणि तसं त्या नळाच्या ह्या बाजूला कुणीतरी एक बिल्डिंग बांधलेलं आहे, कोणतरी डीसी कोणतरी आहे अधिकारी. त्यानं न गावाच्या लोकांना ह्याच्यामध्ये विश्वासात न घेता अतिक्रमण करून नाल्यासुद्धा त्यांनी माती टाकून ते मुजवलेलं आहे. आणि ते पाणी इकडे हे बावडीमध्ये मुरलं आहे.
उद्या भविष्यकाळामध्ये हे पाणी गावाला गेल्यानंतर गावच्या लोकांना मोठा याच्यावरती परिणाम होणार आहे. याची ह्या वरिष्ठ अधिकाऱ्यांनी याची ताबडतोब याची निरीक्षण करून याची दक्षता घेऊन ह्याच्यावरती निर्णय घ्यावा. नाहीतर गाव मर्यादित मोर्चा नेण्यात येईल. ग्रामपंचायत नेण्यात येईल. आणि ग्रामपंचायत सुद्धा माहिती नसते वेळी ग्रामपंचायत सुद्धा घरपट्टी भरपूर अतिक्रमण केलेलं आहे. सुविधा न होता पाणीपट्टी, हेल्थ पीठ, रस्ताकरण, गटरकरण याचा अतिक्रमण करून पैसा बनकरणारी भरपूर वाढलेले आहेत. 10 पैशाचं एकदम 1 रुपये केलेला आहे. सुविधा नसतील सुद्धा त्यांनी आम्हाला बनकरणी गावच्या लोकांना न सांगता न करता त्यांनी अतिक्रमण करून गावच्या लोकांना विश्वासात न घेता भरपूर त्रास दिलेला आहे. याची वरिष्ठ अधिकाऱ्यांनी याची दक्षता घेऊन याच्यावरती ताबडतोब याच्यावरती निर्णय घ्यावा. ती कमी न केल्यास तीव्र आंदोलन छेडण्यात येईल याची वरिष्ठ अधिकाऱ्यांनी याची नोंद घ्यावी अशा गावच्या वतीनं व ग्रामपंचायत कमिटीच्या वतीनं त्यांना आम्ही निर्णय घेतलेला आहे. युवराज लक्ष्मण पाटील. या गावामध्ये म्हणजे आता गणेशपूर, ज्योतिनगर, आणखी शिवमनगर इथून सगळं ड्रेनेजचं पाणीकडे यायला इकडं. आणि त्याच्यामुळं आमच्या या विहिरीवर सगळा परिणाम व्हायला आहे. पाणी सगळं ते मुरत आहे तिथं. मग त्याच्यासाठी वरिष्ठ अधिकाऱ्यांनी दक्षता घ्यावी आणि तसं त्याप्रमाणे नाल्यामध्ये पाणी सोडले. विहिरीत ते मुराले ते. आणि त्यासाठी आणि परत घरपट्टीसुद्धा भरपूर वाढवले आहेत. आणखी त्याचा म्हणजे मोबदला म्हणजे काही नाही, सुविधा काही नाही, सुविधा अजिबात नाही. आणि त्यासाठी कमी करावं, नाहीतर मोर्चा काढण्यात येईल. ग्रामपंचायत त्याचबरोबर आता या वर्षापाठीमागे पट्टण पंचायत म्हणून घोषित केलेले आहे. तर पट्टण पंचायत घोषित केल्यानंतर जे ग्रामपंचायत बरखाजली ते सदस्यांचं दुर्लक्ष आहे. कोण सदस्य नाही, अध्यक्ष नाही, काय नाही. तर हे अधिकाऱ्यांच्या अंडरखाली ही म्हणजे पट्टण पंचायत आली. त्याचबरोबर जे गणेशपूरहून येणारं पाणी, जे ड्रेनेजचं पाणी आहे, हे पाणी पूर्ण घाणेचं साम्राज्य आहे. आणि इथं आमच्या बेनकनळीला पिण्यासाठी जी बावडी खांडलेली आहे त्या बावडीच्या बाजूलाही पूर्ण पाणी साठवत म्हणजे थांबत आहे. तरी ह्या पट्टण पंचायतचं पूर्ण दुर्लक्ष आहे अधिकाऱ्यांचं. फक्त त्यांचं काय आहे, पट्टण पंचायतात 1 वर्षाच्या पाठीमागे जाहीर झालेले आहे. यांनी फाळापट्टी हे सर्व 10 वर्षाचं गोळा करायलेत. कोण गरीब असतंय, काय असतंय, कोणाकडे पावती असते नसतंय. ज्या टायमाची पावती असते त्या टायमासनं म्हणजे यांच्याकडे काय ऑन रेकॉर्ड नाही आहे. पण जी पंचायत जी आहे त्या पंचायत म्हणजे जे रेकॉर्ड असतंय, आज आम्ही पावती भरून त्यांनी पावती देतात. ती पावती दिल्यानंतर एका वेळेस गरीब माणसाने ती पावती हरवते. त्याच्या आधीच 5 वर्षाचं भरलेलं असतं, कारण ती पावती हरवलं आहे. तर ह्यांनी काय करायला पूर्ण पाठीमागचं ज्या टायमात आम्ही पावती कुठे तर जुनी गावली सापडली दिलो त्या टायमापासून यांनी पावती भरून कमीत कमी 30,000 35,000 या पद्धतीनं त्यांनी पट्टीचं जे फाळापट्टी आहे ते आकार करण्यात येत आहे. तरी याचं जे पट्टण पंचायतचे अधिकारी आहेत आता नेमलेले, त्यांनी याची गंभीरता लक्षात घेऊन परत ह्या ड्रेनेजच्या पाण्याचा योग्यरित्या विल्हेवाट लावायला पाहिजे. याची पट्टण पंचायतीने नोंद घ्यावी. नाहीतर आम्ही येत्या काळात गावच्या वतीनं आम्ही जिल्हाधिकाऱ्याकडे निवेदन देणार आहे. सध्याला आम्ही थोडक्यात एक आमच्या ग्रामस्थ पंच कमिटीच्या वतीनं देईन. जर त्याच्यात नंतर पण दुर्लक्ष आम्ही गाव लेवलला चाबूक मोर्चा म्हणून आम्ही बैला सकाट, लहान मुला सकाट जाऊन आम्ही जिल्हाधिकाऱ्याला निवेदन देण्यात येईल. मारुती पुंडलिक